ಒಂದು ಕತೆ ಕತೆಗಾರನಿಂದ ಸೃಷ್ಟಿಯಾಗಿ ಲೇಖನಿಯಿಂದ ಜೀವ ಪಡೆದು ಹಾಳೆಯ ಮೇಲೆ ಮುದ್ರಿತವಾದ ಕತೆಯ ಅಂತ್ಯ ಏನಿರಬಹುದು? ಇದು ನ್ಯಾಯನಾ, ನೀತಿನಾ, ಧರ್ಮನಾ? ಯಾಕೋ ಏನಾಯ್ತು? ಇವತ್ತು ವೈಷ್ಣವಿ ಬಾರಲ್ಲಿ ಸಿಟ್ಟಿಂಗ್ ಹಾಕೋಣ ಅಂತ ಹೇಳ್ದವರು ಒಬ್ಬವನು ಪತ್ತೆ ಇಲ್ವಲ್ರೋ. ಲೋ, ಸಿದ್ದು ಲಾಸ್ಟ್ ಮೂಮೆಂಟಲ್ಲಿ ಕೈ ಎತ್ತನಂತ ನನಗೇನೋ ಗೊತ್ತಿತ್ತು. ಹೋಗ್ಲಿ, ಸಂತೂನ್ ಕರ್ಕೊಂಬ, ನಾವೇ ಸಿಟ್ಟಿಂಗ್ ಹಾಕೋಣ. ಸಂತು ಯಾಕೋ ಮಾರ್ನಿಂಗಿಂದ ಮೂಡ್ ಆಫಲ್ಲಿದೆ ಅನ್ಕೋಣ. ಎಷ್ಟು ಮಾತಾಡಿಸಿದ್ರು ರಿಯಾಕ್ಟೇ ಮಾಡ್ತಾ ಇಲ್ಲ. ಅಯ್ಯ, ಹೋಗ್ಲಿ ಬಾ, ನಾವೇ ಸಿಟ್ಟಿಂಗ್ ಹಾಕೋಣ. ಸಾರಿ ಮಗ, ನಾನು ಸ್ಕ್ರಿಪ್ಟ್ ವರ್ಕ್ ಮಾಡ್ತಾ ಇದ್ದೀನಿ, ಬರ ಮೂಡಲ್ಲಿ ಇಲ್ಲ ಕಣ. ಸ್ಕ್ರಿಪ್ಟಾ? ವಾವ್, ಈ ಸಲ ಏನು ಕತೆ ಮಾಡ್ಕೊಂಡಿದೀಯೋ? ಇನ್ನೂ ಕಂಪ್ಲೀಟ್ ಮಾಡಿಲ್ವೋ? ಅಲ್ಲೋ ಮಗ, ಎಷ್ಟು ಮಾಡಿದೀಯೋ ಅಷ್ಟೇ ಹೇಳೋ. ಸರಿ ಮಗ, ಹೇಳ್ತೀನಿ ಕೇಳು. ಇದೊಂದು ಒಳ್ಳೆ ಲವ್ ಸ್ಟೋರಿ. ದಿನೇಶ್ ಮತ್ತು ಸ್ಫೂರ್ತಿ ಈ ಕಥೆಯ ನಾಯಕ ಮತ್ತು ನಾಯಕಿ. ಇಬ್ಬರು ತುಂಬಾ ಪ್ರೀತಿ ಮಾಡ್ತಾ ಇರ್ತಾರೆ. ದಿನೇಶು ಒಂದು ಕಂಪ್ನಿಯಲ್ಲಿ ವರ್ಕ್ ಮಾಡ್ತಿರ್ತಾನೆ, ಸ್ಫೂರ್ತಿ ಮತ್ತೊಂದು ಕಂಪ್ನಿಲಿ ವರ್ಕ್ ಮಾಡ್ತಿರ್ತಾಳೆ. ಆಫೀಸ್ ಮುಗಿದ್ಮೇಲೆ ಸಂಜೆ ಟೈಮಲ್ಲಿ ಇಬ್ಬರು ಮೀಟ್ ಮಾಡ್ತಾಯಿದ್ರು. ಮುಂದಿನ ವರ್ಷ ಮದುವೆ ಆಗೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ರು. ಇಯರ್ ಎಂಡ್ ಅಂತ ದಿನೇಶ್ಗೆ ವರ್ಕ್ ಪ್ರೆಷರ್ ಜಾಸ್ತಿ ಆಗುತ್ತೆ. ಸ್ಫೂರ್ತಿನ ಮೀಟ್ ಮಾಡೋದು ಕಡಿಮೆ ಆಗುತ್ತೆ. ಫೋನ್ ಕಾಲಲ್ಲೂ ಸರಿಯಾಗಿ ಮಾತಾಡೋಷ್ಟು ಪರಿಸ್ಥಿತಿ ಆಗಲಿ ಮನಸ್ಥಿತಿ ಆಗಲಿ ದಿನೇಶ್ಗಿರೋದಿಲ್ಲ. ಸ್ಫೂರ್ತಿಗೆ ಅವನ್ನ ಮಿಸ್ ಮಾಡ್ಕೊಳ್ತಿದ್ದೀನಿ ಅನ್ನೋ ಫೀಲ್ ಕಾಡುತ್ತೆ. ದಿನೇಶ್ಗೆ ಕೊನೆಗೂ ಆ ಮಂತಲ್ಲಿ ವರ್ಕ್ ಕಂಪ್ಲೀಟ್ ಆಗುತ್ತೆ. ಮೊದಲಿನ ಥರ ಸ್ಫೂರ್ತಿ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂದ್ಕೋತಾನೆ. ಸ್ಫೂರ್ತಿಗೆ ಕಾಲ್ ಮಾಡ್ತಾನೆ, ಸ್ವಿಚ್ ಆಫ್ ಬರುತ್ತೆ. ಎಷ್ಟು ಟ್ರೈ ಮಾಡಿದ್ರೂ ಸ್ವಿಚ್ ಆಫ್. ಮಾರನೇ ದಿನ ಅವಳ ಆಫೀಸ್ ಹೋಗೋ ದಾರಿಲಿ ವೇಟ್ ಮಾಡ್ತಾ ಇರ್ತಾನೆ. ಆದರೆ ಅವಳು ಕಾಣೋದೇ ಇಲ್ಲ. ಅವಳ ಆಫೀಸ್ ಹತ್ರ ಹೋಗ್ತಾನೆ. ಕೆಲಸ ಬಿಟ್ಟು 5 days ಆಯ್ತಂತ ಗೊತ್ತಾಗುತ್ತೆ. ಕೊನೆಗೆ ಅವ್ರ ಮನೆ ಹತ್ರನೂ ಹೋಗ್ತಾನೆ. ಅವರು ಬೇರೆ ಕಡೆ ಶಿಫ್ಟ್ ಆಗಿರ್ತಾರೆ. ಅವಳನ್ನ ಹುಡ್ಕೋ ಪ್ರಯತ್ನ ಮಾಡ್ತಾನೆ, ಆದರೆ ಅವಳ ಬಗ್ಗೆ ಯಾವುದೇ ಸುಳಿವು ಸಿಗೋದಿಲ್ಲ. ಕೆಲವು ದಿನಗಳಾದಮೇಲೆ ಅವಳನ್ನ ನೋಡ್ತಾನೆ. ಅವಳು ನೋಡಿದ ಖುಷಿ ಒಂದು ಕಡೆ ಆದರೆ ಅಲ್ಲೇ ಅವನಿಗೆ ಒಂದು ಶಾಕ್ ಕಾದಿರುತ್ತೆ. ಅವಳು ಇನ್ಯಾರ ಜೊತೆನೋ ಓಯೋ ರೂಮಿಂದ ಆಚೆ ಬರ್ತಿರ್ತಾಳೆ. ಅವನಿಗೆ ಆಕಾಶನೇ ತಲೆ ಮೇಲೆ ಬಿದ್ದಂಗಾಗುತ್ತೆ. ಅವರಿಬ್ಬರು ಕಾರಲ್ಲಿ ಅಲ್ಲಿಂದ ಹೊರಡ್ತಾರೆ. ದಿನೇಶು ಅವ್ರನ್ನೇ ಫಾಲೋ ಮಾಡ್ತಾನೆ. ಕಾರು ಒಂದು ಕಡೆ ನಿಲ್ಲುತ್ತೆ. ಸ್ಫೂರ್ತಿ ಕಾರಿಂದ ಇಳಿದು ಬಾಯ್ ಮಾಡ್ತಾಳೆ. ಕಾರು ಅಲ್ಲಿಂದ ಹೊರಡುತ್ತೆ. ದಿನೇಶು ಸ್ಫೂರ್ತಿ ಮುಂದೆ ಬಂದು ನಿಲ್ತಾನೆ. ಸ್ಫೂರ್ತಿಗೆ ದಿನೇಶನ್ ನೋಡಿ ಶಾಕ್ ಆಗುತ್ತೆ. ದಿನೇಶು ಅವಳ ನಡವಳಿಕೆ ಬಗ್ಗೆ ಪ್ರಶ್ನೆ ಮಾಡ್ತಾನೆ. ಇಬ್ಬರ ಮಧ್ಯೆ ಮಾತಿನ ಜಗಳ ನಡೆಯುತ್ತೆ. ನನ್ನ ಲೈಫು ನನ್ನಿಷ್ಟ, ಅದನ್ನು ಕೇಳಕ್ಕೆ ನೀನ್ಯಾರೋ ಅಂತ ಸ್ಫೂರ್ತಿ ಅಲ್ಲಿಂದ ಹೊರಟೋಗ್ತಾಳೆ. ದಿನೇಶು ಅವಳ ಮೋಸದ ಪ್ರೀತಿಯಿಂದ ಡಿಪ್ರೆಷನ್ಗೆ ಹೋಗ್ತಾನೆ. ಬದುಕೋಕ್ಕೂ ಆಗದೆ ಅವಳನ್ನ ಮರೆಯೋಕ್ಕೂ ಆಗದೆ ನರಳಾಡ್ತಿರ್ತಾನೆ. ಆ ನೋವಿಂದ ಹೊರಗಡೆ ಬರೋಕ್ಕಾಗದೆ ಸಾಯೋ ನಿರ್ಧಾರ ಮಾಡ್ತಾನೆ.
ಲೋ ದಿನೇಶ, ಊಟಕ್ಕೆ ಹೋಗೋಣ, ಎದ್ದಾಳೋ. ಹೊಟ್ಟೆ ಹಸುವಾಗ್ತಿದೆ, ಎದ್ದಾಳಲ್ಲೋ. ಅದೆಷ್ಟೊತ್ತೋ ಮಲಗ್ತೀಯಾ? ಲೋ ದಿನೇಶ, ಲೋ ದಿನೇಶ, ಲೋ ದಿನೇಶ, ಎದ್ದಾಳಲ್ಲೋ. ಹಲೋ ಹಲೋ ರಾಜಗೋಪಾಲನಗರ ಪೊಲೀಸ್ ಸ್ಟೇಷನ್. ಸರ್, ನನ್ನ ಫ್ರೆಂಡು ವಿಷಯ ಕುಡಿಸಿ ಸತ್ತೋಗಿದ್ದಾನೆ ಸರ್. ಎಲ್ಲಿ? ಲಗ್ಗೆರೆ, ಸೆಕೆಂಡ್ ಮೇನ್, 8th ಕ್ರಾಸ್, ಡೋರ್ ನಂಬರ್ 13, ಲಾಸ್ಟ್ ಫ್ಲೋರ್ ಸರ್. ಸರಿ, ನಾ ಇವಾಗಲೇ ಬರ್ತಾ ಇದ್ದೀವಿ. ಸರಿ ಸರ್. ಇವನೇನಾಗ್ಬೇಕು ನಿಂಗೆ? ಸರ್, ನನ್ನ ಫ್ರೆಂಡು ಸರ್. ಫ್ರೆಂಡ್ನೇ ಕೊಲೆ ಮಾಡೋಂಥ ದ್ವೇಷ ಏನಿತ್ತೋ? ಸರ್, ಕೊಲೆನಾ? ನಾನ್ಯಾಕೆ ಸರ್ ಕೊಲೆ ಮಾಡಲಿ? ಅವ್ನು ವಿಷಯ ಕುಡಿದು ಸತ್ತೋಗಿದ್ದಾನೆ ಸರ್. ಅದು ನೀನು ಹೇಳ್ತಿರೋ ಕತೆ. ವಿಷ ಕುಡಿಸಿ ಸಾಯಿಸಿ ಅವನೇ ಕುಡಿದು ಸತ್ತ ಅಂತ ಕತೆ ಹೇಳ್ತಾ ಇದೆಯಾ? ಸರ್, ಇಲ್ಲ ಸರ್, ಅವನೇ ವಿಷಯ ಕುಡಿದು ಸತ್ತೋಗಿದ್ದಾನೆ ಸರ್. ನಿನ್ನ ನಾಟಕ ಎಲ್ಲ ನನ್ನ ಹತ್ರ ನಡೆಯಲ್ಲ. ಸುಮ್ಮನೆ ನಿಜ ಒಪ್ಕೊಂಡ್ರೆ ಸರಿ. ಸರ್, ನಾನು ಮಾಡಿಲ್ಲ ಸರ್, ನಿಜ ಸರ್. ನೋಡಿ ಸರ್, ಕಳ್ಳನ ಮಗ ಎಷ್ಟು ನಾಟಕ ಮಾಡ್ತಾನೆ. ಸರ್, ನಿಮ್ಮ ದಮ್ಮಯ್ಯ ಅಂತೀನಿ, ನಾನು ಬಿಟ್ಬಿಡಿ ಸರ್, ನಾನು ನಿರಪರಾಧಿ ಸರ್. ಇವನಿಗೆ ಹಿಂಗೆ ಕೇಳಿದ್ರೆ ನಿಜ ಬಾಯಿ ಬಿಡಲ್ಲ. ಯಾಕೋ ನೋಡಿ ಸರ್, ಬೇಡ. ಸ್ಟೇಷನ್ಗೆ ಹೋಗಿ ಬೆಂಡ್ ಹತ್ತಿದ್ರೆ ತಾನಾಗೆ ನಿಜ ಆಚೆ ಬರುತ್ತೆ. ಇಲ್ಲ ಸರ್.
ನೋಡಿ ಸರ್, ಅವನೇ ಲೆಟರ್ ಬರೆದಿಟ್ಟು ಸತ್ತೋಗಿದ್ದಾನೆ ಸರ್. ನನ್ನ ಸಾವಿಗೆ ನಾನೇ ಕಾರಣ. ಪ್ಲಾನ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ಯಾ? ಪ್ಲಾನಾ? ಇದೆಲ್ಲ ನಮ್ಮ ಹತ್ರ ವರ್ಕೌಟ್ ಆಗಲ್ಲ. ಸರ್ ಸರ್ ಪ್ಲೀಸ್ ಸರ್, ನನ್ನ ನಂಬಿ ಸರ್. ನಾನು ಕೊಲೆಗಾರ ಅಲ್ಲ ಸರ್, ನಾನು ನಿರಪರಾಧಿ ಸರ್. ನಾನು ಕೊಲೆ ಎಲ್ಲ ಮಾಡಿಲ್ಲ ಸರ್. ಈ ಡ್ರಾಮಾ ಎಲ್ಲ ಸಾಕು, ಎದ್ದೇಳಲೇ ಸರ್. ಈ ಮೊಸಳೆ ಕಣ್ಣೀರೆಲ್ಲ ವರ್ಕೌಟ್ ಆಗಲ್ಲ. ಎದ್ದು ನಡಿ ಸ್ಟೇಷನ್ಗೆ. ರೀಶು ಹಾಕೊಂಡು ನಡೀರಿ. ಇಲ್ಲಿವರೆಗೂ ಕತೆ ಮಾಡ್ಕೊಂಡಿದ್ದೀನಿ ಮಗ. ಇದಕ್ಕೆ ಒಳ್ಳೆ ಕ್ಲೈಮ್ಯಾಕ್ಸ್ ಕೊಟ್ರೆ ಸಾಕು, ಕಥಾ ಕೂತ್ಕೊಳ್ಳುತ್ತಾ. ಹ್ಞೂ ಕಣ, ಕ್ಲೈಮ್ಯಾಕ್ಸ್ ಪ್ಲಾನ್ ಮಾಡ್ತಾ ಇದ್ದೀನಿ. ಕ್ಲೈಮ್ಯಾಕ್ಸ್ ಮಾಡಿದ್ಮೇಲೆ ನನ್ಗೆ ಹೇಳೋದನ್ನು ಮರಿಬೇಡ್ವಾ? ಏ ಖಂಡಿತ ಹೇಳ್ತೀನಿ. ಸರಿ ಕಣ, ಬಾಯ್. ಬಾಯ್. ಲೋ ದಿನೇಶ, ಎದ್ದೇಳೋ, ಊಟಕ್ಕೆ ಹೋಗೋಣ. ಲೋ ಎದ್ದೇಳೋ ದಿನೇಶ್, ಎದ್ದೇಳಲೋ. ನಾನು ಬರೆದಿರೋ ಕತೆ ನನ್ನ ಲೈಫಲ್ಲೇ ನಡೀತಾ ಇದೆ. ಸಂತು ಸತ್ತೋಗಿದ್ದಾನೆ ಅಂದರೆ ಅವನು ಬರೆದಿರೋ ಲೆಟ್ರು ಪ್ಲಾನ್ ಎಲ್ಲ ಚೆನ್ನಾಗೇ ಮಾಡ್ಕೊಂಡಿದ್ಯಾ? ಪ್ಲಾನಾ? ಸುಮ್ಮನೆ ನಿಜ ಒಪ್ಕೊಂಡ್ರೆ ಸರಿ. ನನ್ನ ನಂಬಿ ಸರ್, ನಾನು ಕೊಲೆಗಾರ ಅಲ್ಲ ಸರ್. ಕತೆಗಾರನಿಂದ ಸೃಷ್ಟಿಯಾದ ಕತೆಗೆ ಅಂತ್ಯ ನೀಡುವಷ್ಟರಲ್ಲಿ ತಾನೇ ಆ ಕತೆಯ ಪಾತ್ರವಾಗಿ ಬಿಟ್ಟರೆ ಅವನಿಗೆ ಅಂತ್ಯ ನೀಡುವುದು ವಿಧಿಯ ಬರಹ ನಿರ್ಧರಿಸುತ್ತದೆ.